ಹಾಯ್ ಫ್ರೆಂಡ್ಸ್, ಮತ್ತೊಂದು ದಿನ ಮತ್ತೊಂದು ಲಾಗ್. ನಿಮ್ಮ ಪ್ರೀತಿಯ ಶ್ಯಾಮ್ ಕನ್ನಡ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಹೋಗ್ತಾ ಇರೋದು ಲವ್ ಮುಕ್ತಿಲಿರುವಂಥ ಒಂದು ಮೂವಿಯಲ್ಲಿರುವಂಥ ಒಂದು ಟೆಂಪಲ್ಲು. ಈ ಟೆಂಪಲು ಬೆಟ್ಟದ ಭೈರೇಶ್ವರ ಟೆಂಪಲು. ಈ ಟೆಂಪಲ್ ಇರೋದು ಸಕಲೇಶ್ಪುರದಿಂದ 32 ಕಿಲೋಮೀಟ್ರ್ ಹೋಗಬೇಕು ಆ ಟೆಂಪಲ್ ನೋಡಲಿಕ್ಕೆ. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾವು ಒಂದು 4 ಜನ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು 3 ದಿವಸ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ನಾವು ಫಸ್ಟು ಹೋಗ್ತಾ ಇರೋದೇ ಭೈರೇಶ್ವರ ಟೆಂಪಲಿಗೆ. ಬನ್ನಿ ಹೇಗಿದೆ ಅಂತ ನಮಗೆ ಒಂದು ಚೂರು ಸಹ ಗೊತ್ತಿಲ್ಲ ನನಗೆ. ನಾನು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಹಾಗೆ ಒಂದು ಟೆಂಪಲ್ ಬಗ್ಗೆ ತಿಳ್ಕೊಳ್ಳುವ, ಬನ್ನಿ ಹೋಗುವ, ಹೇಗಿದೆ ಅಂತ ನೋಡುವ. ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ. ಸುತ್ತಲೂ ಅಕ್ಕಪಕ್ಕ ಎಲ್ಲ ಕಾಫಿ ಎಸ್ಟೇಟು ನೋಡಲಿಕ್ಕೆ ನಮಗೆ ತುಂಬಾ ಖುಷಿ ಅನ್ನಿಸ್ತು. ಇಂಥ ಒಳ್ಳೆಯ ಜಾಗ ನಾವು ಮಿಸ್ ಮಾಡ್ಕೊಂಡ್ಬಿಟ್ಟಲ್ಲ ಎಷ್ಟೋ ವರ್ಷಗಳ ತನಕ. ಆದರೆ 2025ರಲ್ಲಿ ಈ ಟ್ರಿಪ್ ಪ್ಲ್ಯಾನ್ ನಮಗೆ ಕೂಡಿ ಬಂತು. ಹಾಗೆ ನಮಗೆ ತುಂಬಾ ಖುಷಿ ಆಯಿತು. ಹೋಗ್ತಾಯಿದ್ದೀವಿ 4 ಜನ ಫ್ರೆಂಡ್ಸ್ ಎಲ್ಲ. ಹಾಗೆ ನಮ್ಮ ಫ್ರೆಂಡ್ ಕಾರ್ ತೊಗೊಂಡೆಲ್ಲ ಹೋಗ್ತಾಯಿದ್ದೀವಿ. ಬನ್ನಿ ಹೋಗುವ. ಟೆಂಪಲ್ ನಾನು ತೋರಿಸ್ತೀನಿ. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಿರೋದು. ಅದ್ರ ಬಗ್ಗೆ ಅಲ್ಲೇ ಪಾಪ ಒಬ್ಬ ರಾತ್ರಿ ಇಡೀ ಕಾರ್ ಓಡಿಸಿ ಅವನು ಫುಲ್ ಟಯರ್ಡಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ನಾವು 3 ಜನ ಇದ್ದರು ಡ್ರೈವರ್. ನಮಗೆ ಒಳ್ಳೆ ಎಂಜಾಯ್ಮೆಂಟ್ ಆಯ್ತು. ನಮ್ಮ ಫ್ರೆಂಡ್ಸ್ ಎಲ್ಲ 3 ಜನ ಓಡಿಸ್ತಿದ್ರು. ಅಲ್ಲೊಬ್ಬ ಕೂತ್ಕೊಂಡು ಅವನೊಬ್ಬ, ಈಗ ಮುಂದೆ ಒಬ್ಬ ಕಾರ್ ಓಡಿಸ್ತಾ ಇದ್ದಾನೆ ಮಹಾಂತೇಶ್ ಅಂತ. ಹಾಗೆ ನಾವು ತುಂಬಾ ಖುಷಿ ಪಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಸ್ವಲ್ಪ ಜನ ಎಲ್ಲ. ಅದು ಒಂಥರ ನಮಗೆ ತುಂಬಾ ಖುಷಿ ಅನ್ನಿಸ್ತಾಯಿದೆ. ನೀವೇ ನೋಡ್ಬೋದು ರೋಡೆಲ್ಲ ಎಷ್ಟು ಕ್ಲೀನಾಗಿ ಉಂಟು. ನಮಗೆ ತುಂಬಾ ಖುಷಿ ಅನ್ನಿಸ್ತು. ಹಾಗೆ ಸುತ್ತಲೂ ಕಾಫಿ ಎಸ್ಟೇಟು, ಆ ಮರಗಳು ನೋಡುವಾಗಂತೂ ಎಂಥ ಒಳ್ಳೆ ಜಾಗಗಳನ್ನ ನಾವು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ವಲ್ಲ. ಹಾಗೆ ಫಸ್ಟ್ ಟೈಮ್ ಅಲ್ಲ, ನಾವು 2025ರಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಗೆ ಎಷ್ಟೋ ವರ್ಷಗಳು ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಮಾಡಿ ಈ ವರ್ಷ ಮಾತ್ರ ಖಂಡಿತ ನಾವು ಪ್ಲ್ಯಾನ್ನ ಮಿಸ್ಸೇ ಮಾಡಲಿಲ್ಲ. ಹಾಗೆ ಸುಮಾರು ಜನ ನಮಗೆ ಕೈ ಕೊಟ್ಟರು. 4-5 ಜನ ಬರ್ತೀನಿ ಅಂತ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಟರು. ಆದರೂ ನಾವು ಬಿಡಲಿಲ್ಲ. ಈ ಸರಿ ಹೋಗಲೇಬೇಕಂತ ನಾವು ತುಂಬ ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ನೀವು ನೋಡ್ಬೋದು ಸುತ್ತಲೂ ಕಾಫಿ ಎಸ್ಟೇಟ್. ಅಂದರೆ ಆ ಗಿಡಗಳನ್ನ ಯಾಕೆ ಆ ಥರ ಕಟ್ ಮಾಡ್ತಾರೆ ಅಂದರೆ, ಆ ಕೊಂಬೆಗಳು ಹರಡಿದಾಗ ಕಾಫಿಗೆ ಬಿಸಿಲು ಬೀಳಬೇಕು. ಹಾಗೆ ಅದು ಗಿಡ ಹರಡಿದಾಗ ಸ್ವಲ್ಪ ಕತ್ತಲಾಗುತ್ತೆ. ಹಾಗೆ ಅದಕ್ಕೊಂದು ಒಳ್ಳೆ ಫಲ ಕೊಡಲ್ಲ. ವರ್ಷ ಇಡೀ ಅವರು ಕಟ್ ಮಾಡಿಕೊಂಡು, ಹಾಗೆ ಆ ಕಟ್ ಮಾಡಿರೋಂಥ ಗಿಡ ಅದು ಎಲೆಗಳನ್ನೆಲ್ಲ ವೇಸ್ಟ್ ಮಾಡಲ್ಲ, ಅವರು ಕಾಫಿ ಗಿಡಕ್ಕೆ ಹಾಕ್ತಾರೆ. ರೋಡ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆದರೆ ಸ್ವಲ್ಪ ಹಾಳಾಗಿತ್ತು. ಈ ಜಾಗ ನೋಡಿ ಎಷ್ಟು ಖುಷಿ ಅನಿಸುತ್ತೆ ನೋಡುವಾಗ. ಆ ಮಳೆ ಟೈಮಲ್ಲಿ ಹೋಗೋದಕ್ಕೂ ಲೈಫಲ್ಲಿ ಎಷ್ಟು ಸಂತೋಷ ಅಂದರೆ. ಹಾಗೆ ಫ್ರೆಂಡ್ಸ್ ಎಲ್ಲರೂ ಒಂದು ಒಳ್ಳೆ ಎಂಜಾಯ್ ಮಾಡಿದ್ವಿ ನಾವು. ಈ ಥರ ಇತ್ತಲ್ಲ ಅಂತ ತುಂಬಾ ಮಿಸ್ ಮಾಡ್ಕೊಂಬಿಟ್ಟಿದ್ದು ಅಂತ ನಾನು ಆವಾಗಲೇ ಹೇಳಿದೆ. ಆದರೂ ನಮಗೆ ಎಷ್ಟು ಖುಷಿ ಅಂದರೆ ಆ ರೋಡ್ ನೋಡುವಾಗ, ಸುತ್ತಲೂ ಕಾಫಿ ಎಸ್ಟೇಟ್ ನೋಡುವಾಗ. ಬೆಳಗ್ಗೆ 7 ಗಂಟೆಗೆ ಇಷ್ಟೊಂದು ಜನ ಅಂದರೆ ನನ್ನ ಕೈಯಲ್ಲಿ ನಂಬೋಕ್ಕಾಗ್ತಿಲ್ಲ. ಎಷ್ಟು ಜನ ಅಂದರೆ ಅಲ್ಲಿ ನೀವು ನೋಡ್ಬೋದು. ಸುತ್ತಲೂ ಗುಡ್ಡಗಳು. ಅಬ್ಬಾ, ನಮಗೆ ತುಂಬಾ ಖುಷಿ ಆಯಿತು. ಹಾಗೆ ಬನ್ನಿ ಹೋಗುವ ಬೆಟ್ಟದ ಭೈರೇಶ್ವರ ಟೆಂಪಲ್ ಒಳಗಡೆ. ಈ ಟೆಂಪಲ್ ಎಷ್ಟೋ ಜನಕ್ಕೆ ಗೊತ್ತೇ ಇದ್ದಿದ್ದಿಲ್ಲ. ಲವ್ ಮ್ಯಾಪ್ಟಿಲ್ 2 ಮೂವಿ ಯಾವಾಗ ಬಂತು ಅಲ್ಲೊಂದು ಸಾಂಗ್ ಮಾತ್ರ ತುಂಬಾ ಫೇಮಸ್ ಆಯಿತು. ಆದರೆ ಈ ಟೆಂಪಲ್ ಒಳಗಡೆ ಹೋಗುವಾಗ ಈ ಪೇಪರ್ ಮತ್ತು ಈ ಬಾಟಲ್ಗಳನ್ನೆಲ್ಲ ತೊಗೊಂಡು ಹೋಗೋವಾಗಿಲ್ಲ. ಅಂದರೆ ಸುತ್ತಲೂ ಎಷ್ಟು ಕ್ಲೀನ್ ಇದೆ ಅಂದರೆ ಟೆಂಪಲ್ ಮಾತ್ರ ನಮಗೆ ತುಂಬಾ ಖುಷಿ ಅನ್ನಿಸ್ತು. ಇಷ್ಟು ಒಳ್ಳೆ ಈ ಟೆಂಪಲ್ಲು ಫೇಮಸ್ ಆಗಬೇಕಂದ್ರೆ ಒಂದು ಮೂವಿಲಿ, ಲವ್ ಮ್ಯಾಪ್ಟಿಲ್ ಮೂವಿಲಿ ಆ ಸಾಂಗ್ ಒಂದು ಇದೆ, ತುಂಬಾ ಫೇಮಸ್ ಆಯ್ತು. ಅದು ಎಷ್ಟು ಜನ ನೋಡ್ಬೋದು. ಜನ ಮಾತ್ರ ತುಂಬಾ 7 ಗಂಟೆಗೆ ಅಷ್ಟೊಂದು ಜನ ಇರಬೇಕಾದ್ರೆ ಇನ್ನು 10-11 ಗಂಟೆಗೆಲ್ಲ ಎಷ್ಟು ಜನ ಇರೋಲ್ಲ. ಸುತ್ತಲೂ ಬೆಟ್ಟಗಳು, ಹಾಗೆ ಆ ಮಂಜು ನೋಡೋಕ್ಕಂತೂ ತುಂಬಾ ಖುಷಿ ಅನ್ನಿಸುತ್ತೆ ಬೆಳಗ್ಗೆ. ಹಾಗೆ ನಾನೀಗ ಟೆಂಪಲ್ನ ನೀವು ನೋಡ್ಬೋದು. ಬೆಟ್ಟದ ಭೈರೇಶ್ವರ ಟೆಂಪಲ್ನ ಸಖತ್ತಾಗಿದೆ. 600 ವರ್ಷದ ಹಳೇದಂದ್ರೆ ಇನ್ನೂ ಹೇಗಿದೆ ನೋಡಿ ಅದು. ಇವನೊಬ್ಬ ನನ್ನ ಫ್ರೆಂಡ್ಸ್. ಹಾಗೆ ನಾವು ಹಿಂದೆಗಡೆ ಹೋಗ್ತಾಯಿದ್ದೀವಿ.
ಹಾಗೆ ಹಿಂದೆಗಡೆ ಸಹ ಜನ ಸ್ವಲ್ಪ ಕಡಿಮೆ, ಅಂದರೆ ಆ ಕಡೆ ಎಲ್ಲ ವೀಡಿಯೋ ಎಲ್ಲ ಮಾಡಲಿಕ್ಕೆ ಹಾಗೆ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಇದು ಇದೆಯಲ್ಲ ಈಚೆದು ಡೋರ್ ಇದು ಟೆಂಪಲ್ದು. ಹಾಗೆ ಒಂದು ಕಿಟಕಿ ಬೇರೆ ಇದೆ. ತುಂಬಾ ಜನ, ಅಂದರೆ ಹೋದಾಗ ಟೆಂಪಲ್ಸ್ ಕೂಡ ಇನ್ನೂ ಸಹ ಓಪನ್ ಆಗಿದ್ದಿಲ್ಲ, ಆದರೆ 8 ಗಂಟೆ ಮೇಲೆ ಓಪನ್ ಆಗುತ್ತೆ. ಆದರೆ ನಾವು ಬೇಗ ಹೋಗಿದ್ವಿ, ಹಾಗೆ ಕ್ಲೋಸ್ ಇತ್ತು ಟೆಂಪಲ್ಲು. ನಾವು ಹಾಗೆ ಹೋಗಿ ಸ್ವಲ್ಪ ನಾವು ಆದರೂ ಜಾಸ್ತಿ ಹೊತ್ತು ನಿಲ್ಲಿಲ್ಲ, ಬೇಗ ಬಂದ್ವಿ. ಅಂದರೆ ನಾವು ಬೇರೆ ಆಚೆ ಕಡೆ ಹೋಗ್ಬೇಕಿತ್ತಲ್ಲ. ನೀವು ನೋಡ್ಬೋದು ಟೆಂಪಲ್ ಕ್ಲೋಸ್ ಆಗಿದೆ, ಓಪನ್ ಇರುತ್ತೆ ಯಾವಾಗಲೂ. ನೀವು ನೋಡ್ಬೋದು ಫೋಟೋಸು ವೀಡಿಯೋಸ್ ತೊಗೊಳ್ತಾ ಇದ್ದಾರೆ. ಹಾಗೆ ತುಂಬಾ ಖುಷಿ ಎಲ್ಲರಿಗೂ ಸಹ ಒಂದು ಟೂರ್ ಬಂದಾಗ. ಇದು ಸೈಡಲ್ಲಿರೋದೊಂದು ಹೇಗೆ ಕಾಣುತ್ತೆ ನೋಡಿ, ಸೈಡ್ ಹೆಂಗಲ್ ಮತ್ತು ಟೆಂಪಲ್ದು ತುಂಬಾ ಖುಷಿ ಅನ್ನಿಸ್ತಾಯಿತ್ತು ನಾವು ಟೆಂಪಲ್ ನೋಡುವಾಗ. ಇನ್ನೂ ಸ್ವಲ್ಪ ಟೈಮ್ನ ನಾವು ಇನ್ನೂ ಸ್ವಲ್ಪ ಇಲ್ಲಿ ಸ್ವಲ್ಪ ಜಾಸ್ತಿ ಎಂಜಾಯ್ಮೆಂಟ್ ಮಾಡುವ. ಅಂದರೆ ಮಳೆ ಭಯಂಕರ, ಮಳೆ ಅಲ್ಲಿ ಹೋದಾಗ ನೀವು ಜರ್ಕಿನ್ಗಳನ್ನ ಮಿಸ್ ಮಾಡಬೇಡಿ, ಖಂಡಿತ ತೊಗೊಂಡೋಗಿ. ಹಾಗೆ ಅಂದರೆ ಇನ್ನೂ ಸಹ ಟೆಂಪಲ್ ಸ್ವಲ್ಪ ಓಪನ್ ಆಗಿದ್ದಲ್ಲ, ಎಲ್ಲ ಅಲ್ಲಿ ಬಂದಂಥ ಟೂರಿಸ್ಟ್ ಅವರು ನೋಡ್ಬೋದು ನೀವು. ಹಾಗೆ ಟೆಂಪಲ್ ನಾವು ಈಗ ಸೈಡಿಗೆ ಬಂದ್ವಿ, ಇಲ್ಲೇ ಹಾಗೆ ಆ ಮೂವಿ ಶೂಟಿಂಗ್ ಆಗಿರೋದು ಇದೇ ಜಾಗದಲ್ಲಿ, ತುಂಬಾ ಫೇಮಸ್ ಅಲ್ಲಿ. ನನಗೆ ತುಂಬ ಖುಷಿ ಅನ್ನಿಸ್ತು ಅಲ್ಲಿ ಹೋದಾಗ. ಸ್ವಲ್ಪ ಜಾಗ್ರತೆ ಕೈಕಾಲುಗಳೆಲ್ಲ, ಅಂದರೆ ತಿಗಣೆಗಳು ಜಾಸ್ತಿ, ನೀವು ನೋಡ್ಬೋದು ತಿಗಣೆಯಲ್ಲಿ. ಇವನ ಹೆಸರು ಮಾರುತಿ, ಅದು ತುಂಬಾ ಕ್ಲೋಸ್ ಫ್ರೆಂಡು ನಮಗೆ. ಇವನು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಿರ್ತಾನೆ. ಇವನ ಹೆಸರು ಬಸವರಾಜ್ ಅಂತ. ಇವನು ನಮ್ಮೂರಲ್ಲಿ ಬೆಟ್ಟದ ಭೈರವೇಶ್ವರ ಟೆಂಪಲ್. ಇಲ್ಲಿಗೆ ಲಾಗ್ ಮುಗಿಸ್ತಿದ್ದೆ ನಾನು. ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ನಾವು ನೆಕ್ಸ್ಟ್ ಬೇರೆ ಕಡೆ ಹೋಗ್ಲಿಕ್ಕುಂಟು. ಹಾಗೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೆ ಕಳಿಸಿ. ಓಕೆ, ಲವ್ ಯು ಆಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್.